ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಯಾರೆಲ್ಲ ಫ್ರೀ ಕಿಟ್ಗೋಸ್ಕರ ಏನಾದರೂ ನೋಡ್ತಾ ಇದ್ರಿ, ಸೊ ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿ, ನಾವು ಹೇಳಿರೋ ನಂಬರ್ ಮೆನ್ಷನ್ ಮಾಡಿ. ಆ್ಯಂಡ್ ಅದರದ್ದು ಕೂಡ ನಾವು 15 ದಿನಕ್ಕೊಮ್ಮೆ ಒಬ್ಬರಿಗೆ ಫ್ರೀ ಕಿಟ್ ಅಂತ ಅನೌನ್ಸ್ ಮಾಡಿ ಕೊಡ್ತಾ ಇರ್ತೀವಿ. ಓಕೆ, ಸೊ 15 ದಿನ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು, ಪ್ರತಿಯೊಂದು ವೀಡಿಯೋಸ್ಗಳು ನೋಡಬೇಕಾಗುತ್ತೆ ಫಸ್ಟ್ ಆಫ್ ಆಲು. ಆ್ಯಂಡ್ ಇವಾಗ ಮೇನ್ ಇದಕ್ಕೆ ಬರೋಣ, ವಿಷಯಕ್ಕೆ ಬರೋಣ. ಲಾಸ್ಟ್ ಟೈಮ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಕಿಟ್ಗಳನ್ನ ಅನೌನ್ಸ್ ಮಾಡಿದ್ವಿ, ಯಾಕಂದರೆ ಮೊದಲು ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದೆ. ಸೊ ಅವಾಗ ಸುಮಾರು ಹೆಣ್ಮಕ್ಳು ಹೇಳಿದ್ರು ನಾವಿರೋ ಕಡೆ ಇವೆಲ್ಲ ಮೆಟೀರಿಯಲ್ ಸಿಗೋದಿಲ್ಲ, ಸಿಕ್ಕರೂ ಕೂಡ ಮನೆಯಿಂದ ಯಾರು ತಂದುಕೊಡೋರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂತಂದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ಬ್ಯಾಗ್ ಮೇಕಿಂಗ್ ಕಿಟ್ಟನ್ನು ಅನೌನ್ಸ್ ಮಾಡಿದ್ವಿ. ಆ್ಯಂಡ್ ಯಾಕಂದರೆ ನಾನಿರೋ ಕಡೆ ಈಸಿಲಿ ಸಿಗುತ್ತೆ, ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಹೀಗಾಗಿ ನಾನು ಇವೆಲ್ಲ ಮಾಡೋದಕ್ಕೆ ನಾನು ಆಲ್ರೆಡಿ ಮಟೀರಿಯಲ್ ಎಲ್ಲ ಸ್ಟಾಕ್ ಮಾಡಿರ್ತೀನಿ. ಸೊ ಅದರಲ್ಲಿ ಏನು ಮಾಡಿದ್ವಿ ಅಂದರೆ ನಿಮಗೆಲ್ಲ ಸ್ಯಾಂಪಲ್ ಕಿಟ್ಟಾಗಿ ಕೊಟ್ಟಿದ್ವಿ. ಓಕೆ, ಸೊ ನಿಮಗೆ ಅದನ್ನು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಮಟೀರಿಯಲ್ಸ್ ಇರುತ್ತೆ. ಸೊ ಮುಂದೆ ನಮಗೆ ತೊಗೋಬೇಕು ಅಥವಾ ತೊಗೋಬೇಕಂದ್ರೆ ಈ ಕೆಲಸನ ಹೇಗೆ ಮಾಡಬೇಕು ಅಂತ ಎಲ್ಲ ಒಂದು ಐಡಿಯಾ ಬರುತ್ತೆ. ಮಾಡಿ ನೋಡಿದ್ಮೇಲೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಒಂದು ಐಟಮ್ ಮಾಡಿದ್ರು ಕೂಡ. ಸೊ ಒಂದು ಕಿಟ್ ಅಂತ ಹೇಳಿ ನಾವು ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸ್ಕ್ರಂಚಿ ಕಿಟ್ ಎಲ್ಲ ನಿಮಗೆ 500 ಒಳಗಡೆ ಸಿಗುತ್ತೆ. ಹೇರ್ ಬೋಸ್ ಆಯಿತು, ಸ್ಕ್ರಂಚಿ, ಬ್ಯಾಗ್ಸು ಎಲ್ಲ. ಬಟ್ ಲಾಸ್ಟ್ ಟೈಮ್ ನಾವು ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ ಅನೌನ್ಸ್ ಮಾಡಿದ್ವಿ. ಸುಮಾರು ಜನ ಇಷ್ಟಪಟ್ಟಿದ್ರಿ, ತರಿಸ್ಕೊಂಡ್ರು ಕೂಡ. ಆ್ಯಂಡ್ ಅದರಿಂದ ಸುಮಾರು ಜನರಿಗೆ ಆರ್ಡರ್ ಕೂಡ ಬರ್ತಾ ಹೋಯ್ತು. ಸುಮಾರು ಜನ ನನಗೆ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು ಕಾಮೆಂಟ್ಸ್ಗಳು ನಾನು ನಿಮಗೆ ತೋರಿಸ್ಬೋದು, ಸುಮಾರು ಚಾಟ್ಸ್ಗಳನ್ನ ತೋರಿಸ್ಬೋದು. ನಾನು ಸುಮಾರು ಜನರಿಗೆ ಅಕ್ಕಪಕ್ಕದಲ್ಲಿ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಫಸ್ಟ್ ಆಫ್ ಆಲ್ ಅವರು ಪ್ರೊಫೆಷನಲಾಗಿ ಇನ್ನೂ ಕೆಲಸ ಮಾಡ್ತಾ ಇಲ್ಲ, ಬಟ್ ಆದರೂ ಕೂಡ ಅವ್ರಿಗೆ ಅಕ್ಕಪಕ್ಕದಲ್ಲಿ ಆರ್ಡರ್ಸ್ಗಳು ಬರ್ತಾ ಇದೆ ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ಗೆ. ಓಕೆ, ಸೊ ಯಾವಾಗ ಇವು ಒಂದೆಲ್ಲ ವೀಡಿಯೋಸ್ಗಳನ್ನ ವೀಡಿಯೋಸ್ಗಳನ್ನ ಅವ್ರು ಕಳಿಸ್ತಾ ಇದ್ರು, ಯಾರ್ಯಾರು ಮಾಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಅಂಥವ್ರಲ್ಲಿ ಕೆಲವೊಂದು ಬ್ಯಾಗ್ಸ್ ಆಯಿತು, ಪರ್ಸ್ಗಳಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾ ಅಂತ ನಾವು ಕೂಡ ರಿಸರ್ಚ್ ಮಾಡ್ತಾ ಇರ್ತೀವಿ. ಸೊ ಹೀಗಾಗಿ ಬಿಟ್ಟು ಏನು ಮಾಡಿದ್ರೆ ಲೇಟೆಸ್ಟ್ ಕೆಲವೊಂದು ಐಟಮ್ಸ್ಗಳನ್ನ ನಾವು ಅನೌನ್ಸ್ ಮಾಡಿದ್ವಿ. ನಿಮ್ಗೆ ಅದೆಲ್ಲ ಗೊತ್ತಿದೆ, ಇದನ್ನು ರಿಪೀಟ್ ಮಾಡೋದಿಲ್ಲ, ಬೋರ್ ಮಾಡಲ್ಲ ನಿಮಗೆ. ಸೊ ಈ ರೀತಿಯೆಲ್ಲ ಐಟಮ್ಸ್ಗಳು ನಾನು ಇನ್ಕ್ಲೂಡ್ ಮಾಡಿದ್ದೆ. ಓಕೆನಾ ಅಲ್ವಾ? ಹ್ಯಾಂಡಲ್ಸು ಮತ್ತು ಇನ್ನೂ ಸ್ವಲ್ಪ ಬಟನ್ಸು ಅದೆಲ್ಲ ಕೊಡೋದಕ್ಕೆ. ಸೊ ಅದು ಪ್ರೊಫೆಷ್ನಲ್ ಆಗಿ ಇನ್ನೂ ಬೆಟರ್ ಮಾಡೋದಕ್ಕೆ ಪ್ರಾಡಕ್ಟನ್ನು. ಸೊ ನಾವು ಅದನ್ನು ಕಿಟ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಇವನ್ನೆಲ್ಲವೂ. ಓಕೆ, ಸೊ ಬಟ್ ಆದರೆ ಹೇಗಾಗುತ್ತೆ ಅಂತಂದರೆ ನಾವು ಯಾವಾಗ ಮಟೀರಿಯಲ್ನ ಅಂದರೆ ಪ್ರಾಡಕ್ಟ್ ಅಥವಾ ಐಟಮ್ಸ್ಗಳನ್ನು ಇವಾಗ ನಾವು ಕೊರಿಯರ್ ಶಿಪ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಜಾಸ್ತಿ ಹೇಗೆ ನಾವು ಮಾಡ್ತೀವಿ ಅದೇ ರೀತಿಯೇ ಅದು ವೆಯ್ಟ್ ಕೂಡ ನೋಡುತ್ತೆ. ಓಕೆ, ಸೊ ವೆಯ್ಟ್ ನೋಡ್ತಾರೆ ಅವರು ಕೊರಿಯರ್ದವರು. ಓಕೆ, ಸೊ ಎಷ್ಟು ವೆಯ್ಟ್ ಇರುತ್ತೋ ಅಷ್ಟು ಶಿಪ್ಪಿಂಗ್ ಚಾರ್ಜ್ ತೊಗೋತಾರೆ ಅವರು ಫಸ್ಟ್ ಆಫ್ ಆಲ್. ಓಕೆ, ಹೀಗಾಗಿ ನಾವೇನು ಮಾಡಿದ್ವಿ ಅಂತಂದರೆ 799 ಇದ್ದಿದ್ದು 999 ಪ್ರೈಸ್ಗೆ ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ಟು ಕೊಡ್ತಾ ಇದ್ದೀವಿ. ಓಕೆ, ಸೊ ಇದು ಲಾಸ್ಟ್ ಟೈಮ್ ಬಂದಿರುವಂಥ ಅಪ್ಡೇಟು. ಬಟ್ ಕೆಲವರಿಗೆ ಇವಾಗ ಏನು ಸಮಸ್ಯೆ ಬರ್ತಾ ಇದೆ ಅಂತಂದರೆ ಅಷ್ಟೊಂದು ಕೊಟ್ಟು ನಮ್ಗೆ ತೊಗೊಳಕ್ಕಾಗಲ್ಲ ಅಂತ ಕೆಲವರು ನಮಗೆ ಕಾಮೆಂಟ್ ಮಾಡಿದರು. ಓಕೆ, ಸೊ ನಾವು ಇವಾಗ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನಂತಂದರೆ ಮೊದಲು 799ಗೆ ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ಟು ಏನು ನಾವು ಇವಾಗ ತೋರಿಸ್ತೀನಿ ಎಷ್ಟಿದೆ ಅಂತ ಹೇಳಿ, ಆ ಕಿಟ್ಗಳನ್ನ ನೀವು ತರಿಸ್ಕೋಬೋದು. 799 ಫ್ರೀ ಶಿಪ್ಪಿಂಗ್ ಇರುತ್ತೆ, ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಏನು ಕೊಡಬೇಕಾಗಿಲ್ಲ. 799ನಲ್ಲಿ ನಿಮಗೆ ಈ ಒಂದು ಕಿಟ್ಟು ಸಿಗುತ್ತೆ. ಈ ಕಿಟ್ಟಲ್ಲಿ ಎಷ್ಟು ಬ್ಯಾಗ್ಗಳು ಮಾಡ್ಬೋದು ಅಂದರೆ ಈಸಿಲಿ 4 to 5 ಬ್ಯಾಗ್ಸ್ ಮಾಡ್ಬೋದು, ಬಿಗ್ ಸೈಜು. ಆ್ಯಂಡ್ 2 to 3 ಪೌಚಸ್ ಮಾಡ್ಬೋದು ನೀವು. ಅಂದರೆ ಪರ್ಸ್ಗಳನ್ನ ಹ್ಯಾಂಡ್ ಪರ್ಸ್ ಅಂತ ಹೇಳ್ತಾ ಇದ್ದೀನಿ, ಆ ರೀತಿ ಪರ್ಸ್ಗಳನ್ನ ಮಾಡ್ಕೋಬೋದು. ಅಷ್ಟೊಂದು ಬಟ್ಟೆ ಇರುತ್ತೆ ಅದು. ಆ್ಯಂಡ್ ಕಂಪ್ಲೀಟ್ ಎಲ್ಲ ಮಟೀರಿಯಲ್ ಇರುತ್ತೆ ಅದರಲ್ಲಿ, ಈಸಿಲಿ ನೀವು ಮಾಡ್ಕೋಬೋದು, ರೆಡಿ ಮಾಡ್ಕೋಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಇದನ್ನು ನಾವು 2 ರೀತಿಯಿಂದ ಮೇಲಿಂದ ಕಿಟ್ಟನ್ನು ಕೊಡ್ತೀವಿ, ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ಟು. ಒಂದು ನೀವು ಮೊದಲೇ ನಾವು ಕೊಡ್ತಾ ಇದ್ವಿ ಅಷ್ಟೇ ಮಟೀರಿಯಲ್ ಸಾಕು ಅಂದರೆ, ಸೊ ನೀವು ಅಲ್ಲಿ 799ಗೆ ನೀವು ಅದನ್ನು ಬುಕ್ ಮಾಡ್ಬೋದು. ಬಟ್ ಇಲ್ಲಪ್ಪ ನಮಗೆ ಈ ರೀತಿ ಹ್ಯಾಂಡಲ್ಸ್ಗಳಾಯಿತು, ಬಟನ್ಸ್ಗಳಾಯಿತು, ಏನು ನಾನು ಲಾಸ್ಟ್ ಟೈಮ್ ಕೊಡ್ತಾ ಇದ್ದೆ, ಸೊ ಅವೆಲ್ಲ ಬೇಕು ಅಂದರೆ 4-5 ಐಟಮ್ಸು ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಅದರದ್ದು ಲೀಸ್ಟ್ ಇದೆ, ನಾನು ನಿಮಗೆ ಗ್ರೂಪಲ್ಲಿ ಕೊಟ್ಟಿದ್ದೀನಿ. ಇಲ್ಲ ನಮಗೆ ಇನ್ನೊಂದ್ಸಲ ಕೊಡಿ ಅಂತ ಕಾಮೆಂಟ್ ಮಾಡಿದರೆ ನಾನು ಗ್ರೂಪಲ್ಲಿ ಹಾಕ್ತೀನಿ, ವಾಟ್ಸಪ್ ಗ್ರೂಪಲ್ಲಿ. ಓಕೆ, ಸೊ ಅದ್ರದ್ದು ಲೀಸ್ಟ್ ಇದೆ, ಅಲ್ಲಿ ಅಷ್ಟು ಚೆಕ್ ಮಾಡ್ಕೊಳ್ಳಿ. 4-5 ಪ್ರಾಡಕ್ಟು ಎಕ್ಸ್ಟ್ರಾ ಇದೆ ಅದರಲ್ಲಿ, ಅವನ್ನ ನಾವು ಹಾಕಲ್ಲ. 999 ಕಿಟ್ಟಲ್ಲಿ ಅದು ಸಿಗುತ್ತೆ. ಇಲ್ಲಪ್ಪ ನಮ್ಗೆ ಅಷ್ಟೇ ತೊಗೊಳಕ್ಕಾಗಲ್ಲ, ನಮಗೆ ನಾರ್ಮಲ್ ಒಂದು ಬ್ಯಾಗ್ ಮೊದಲು ಮಾಡಿ ನೋಡ್ತೀವಿ, ನಮಗೆ ಮತ್ತೆ ನಿಮಗೆ ಕಾನ್ಫಿಡೆನ್ಸ್ ಬಂದರೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅಂತ ಅನ್ನೋರಿದ್ರೆ 799ಗೂ ನೀವು ಅಂದರೆ 799 ರೂಪಾಯಿಗೂ ನೀವು ಈ ಕಿಟ್ಟನ್ನು ತರಿಸ್ಕೋಬೋದು. ಆ್ಯಂಡ್ ಈಸಿಲಿ ನೀವು ನಿಮ್ಮದೊಂದು ಚಿಕ್ಕದೊಂದು ಮನೆಯಿಂದಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಮೇನ್ ಮುಖ್ಯವಾಗಿ ಸುಮಾರು ಜನರಿಗೆ ಆರ್ಡರ್ಸ್ಗಳದ್ದೇ ಚಿಂತೆ. ನಮ್ಮ ಹತ್ರ ಕೂಡ ದೊಡ್ಡ ದೊಡ್ಡ ಆರ್ಡರ್ಸ್ಗಳು ಬರ್ತಾ ಇರುತ್ತೆ. ಕೆಲವೊಂದು ಆರ್ಡರ್ಸ್ ನಾನು ತೊಗೋತೀನಿ, ಕೆಲವೊಂದು ಆರ್ಡರ್ಸ್ ನಾನು ತೊಗೊಳಕ್ಕಾಗಲ್ಲ. ಯಾಕಂದರೆ ನಾನು ಖುದ್ದಾಗೆ ಬೇಡ ಅಂತ ಹೇಳ್ತೀನಿ, ಯಾಕಂದರೆ ನನ್ನ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ. ಸೊ ಏನಂತಂದರೆ ಅಕ್ಕಪಕ್ಕದಲ್ಲಿ ಕೆಲವರು ಕೊಡ್ಬೋದು, ಬಟ್ ಆದರೂ ಕೂಡ ಸೊ ನಾವೇನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಆಡಿಯನ್ಸ್ ಯಾರು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆಲ್ರೆಡಿ ಸೀರಿಯಸ್ಲಿ ತೊಗೊಂಡಿದ್ದಾರೆ ಈ ಬಿಸ್ನೆಸ್ನ. ಸೊ ಅಂಥವ್ರಿಗೆ ಏನು ಮಾಡ್ತೀವಿ, ಗ್ರೂಪಲ್ಲಿ ಅನೌನ್ಸ್ ಮಾಡಿರ್ತೀವಿ, ಇದು ದೊಡ್ಡ ಆರ್ಡರ್ಸ್ಗಳಿರುತ್ತೆ ತೊಗೊಳ್ಳಿ ಅಂತ ಹೇಳಿ. ಸೊ ಅವಾಗ ಸುಮಾರು ಜನ ತೊಗೊಂಡಿರ್ತಾರೆ. ಲಾಸ್ಟ್ ಟೈಮ್ ಕೂಡ ಒಂದು ಬಂದಿದೆ ಇವಾಗ, ಪೌಚಸ್ ಮಾಡೋದು. ಪೌಚ್ ಅಂದರೆ ನಾನು ನಿಮಗೆ ತೋರಿಸ್ತೀನಿ.
ಈ ರೀತಿ ಪೌಚ್ದು ಆರ್ಡರ್ ಬಂದಿರೋಂಥದ್ದು. ಇದು ನಾನೇ ಮಾಡಿರೋದು ಆ್ಯಕ್ಚುಲಿ. ಸೊ ಇದು ಡಿಫ್ರೆಂಟ್ ಫ್ಯಾಬ್ರಿಕಲ್ಲಿ ಮಾಡಿರ್ತೀನಿ. ಸೊ ಇವಾಗ ಕೂಡ ನಮ್ಮದು ಕಾಟನ್ ಬಟ್ಟೆ ರೀಸ್ಟಾಕ್ ಆಗೋದಿದೆ. ಸೊ ಅದರಲ್ಲಿ ಕೂಡ ಸುಮಾರು ಥರದ ಡಿಸೈನ್ಸ್ಗಳು ಬರೋದಿದೆ. ಸೊ ಅದರದ್ದು ಕೂಡ ನಾವು ಸ್ಟಾರ್ಟ್ ಮಾಡೋರಿದ್ದೀವಿ. ಸೊ ಈ ರೀತಿ ಇರುತ್ತೆ. ಓಕೆ, ಸೊ ನಿಮಗೆ ಏನಾದರೂ ಈ ರೀತಿ ಆರ್ಡರ್ಸ್ಗಳು ಇವಾಗ ಬಂದಿದೆ. ಇದು ಆರ್ಡರ್ ಆ್ಯಕ್ಚುಲಿ. ಸೊ ಇದು ಆರ್ಡರ್ ನಾವು ಗ್ರೂಪಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ನಂತರ ನಿಮ್ಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಮಟೀರಿಯಲ್ ಬೇಕಂದ್ರೆ ನಮ್ಮ ಹತ್ರ ತೊಗೋಬೋದು, ಅಥವಾ ನಿಮ್ಮ ಮನೆ ಹತ್ರ ಸಿಕ್ಕರೂ ಕೂಡ ನೀವು ತೊಗೋಬೋದು. ಆ್ಯಂಡ್ ಈ ಆರ್ಡರ್ನ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಇದು ಹೇಗೆ ಬರುತ್ತೆ ಅಂದರೆ ಅಂದರೆ 100 ಮೇಲೇ ಬರುತ್ತೆ. 100, 200, 300, 500, ಒಮ್ಮೆ ಮಾತ್ರ 700, 800 ಅಂತೂ ಕೂಡ ಬಂದಿರುತ್ತೆ. ಸೊ ಕೆಲವೊಂದು ಹೇಗಿರುತ್ತೆ, ಬಿಗ್ ಆರ್ಡರ್ಸ್ ನಾವು ಬೇಡ ಅಂತ ಹೇಳ್ತೀವಿ. ಇಲ್ಲಿ ಹತ್ತಿರದಲ್ಲಿ ಸಮೂಹದವರು ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಹೊಲಿಗೆನ ಹೊಲಿತಾರೆ. ಸೊ ಅವರೆಲ್ಲ ನಮ್ಮ ಎಲ್ಲೋ ಒಂದು ಕಡೆ ಒಂದು ಅಂಡರಲ್ಲಿ, ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಅಂಡರಲ್ಲೇ ಬರ್ತಾರೆ. ಸೊ ನಾವೇನು ಮಾಡ್ತೀವಿ, ಅವ್ರಿಗೂ ಕೂಡ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸುಮಾರು ಜನ ಕೆಲಸ ಮಾಡಿ ಕೊಟ್ಬಿಡ್ತಾರೆ, ಅವ್ರಿಗೂ ಕೂಡ ಒಂದು ಕೆಲಸ ಸಿಗುತ್ತೆ ಅಂತ. ಬಟ್ ಅದು ಕೆಲವೊಂದು ಆರ್ಡರ್ಸ್ಗಳು ನಾನು ನಿಮಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ತಗೊಂಡಿರ್ತಾರೆ. ಓಕೆನಾ. ಸೊ ಇದು ಆರ್ಡರ್ ಇವಾಗ ಬಂದಿದೆ, ಬಟ್ ಇನ್ನೂ ಅನೌನ್ಸ್ ಮಾಡಿಲ್ಲ ನಾನು ಪ್ರಾಪರಾಗಿ. ಓಕೆ, ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಅವರು. ಸೊ ಹೀಗಾಗಿ ನಾನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೇಳಿದಲ್ವಾ, ಸೊ ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ಟು ನೀವು 799ಗೆ ತರಿಸ್ಕೋಬೋದು. ಇಲ್ಲ ನಮಗೆ ಐಟಮ್ಸ್ ಕಂಪ್ಲೀಟ್ ಎಲ್ಲ ಬೇಕಪ್ಪ ಅಂತಂದರೆ 999ಗೆ ನೀವು, ಅಂದರೆ 999 ರೂಪಾಯಿಗೆ ನೀವು ತರಿಸ್ಕೋಬೋದು. ಓಕೆ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಎರಡೂ ಕೂಡ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜು ತಗೊಳ್ಳೋದಿಲ್ಲ. ಮುಖ್ಯವಾಗಿ ನಾನಿಲ್ಲಿ ಹೇಳೋದನ್ನು ಸ್ವಲ್ಪ ಡಿಲೇ ಮಾಡಿದೆ ಅಂತ ಅನ್ಕೋತೀನಿ. ಸೊ ನಮ್ಮ ಹತ್ರ ಈ ರೀತಿ ಹ್ಯಾಂಡಲ್ಸ್ಗಳು ರೆಡಿಮೇಡ್ ಸಿಗುತ್ತೆ. ಯಾರಿಗೆಲ್ಲ ಬೇಕು ನೀವು ತರಿಸ್ಕೋಬೋದು. ಆ್ಯಂಡ್ ಕ್ಯಾನ್ವಾಸ್ ಬ್ಯಾಗ್ ನೀವು ಮಾಡ್ತೀವಿ ಅಂದರೆ ಕ್ಯಾನ್ವಾಸ್ ಬ್ಯಾಗದು ಕೂಡ ಸಿಗುತ್ತೆ ಹ್ಯಾಂಡಲ್ಸ್ಗಳು. ಸೊ ಯಾರಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ತರಿಸ್ಕೋಬೋದು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಮಗೆ ಅಸ್ತರ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೊ ಇದು ಕೂಡ ನಮ್ಮ ಹತ್ರ ಸಿಗ್ತಾ ಇದೆ. ಈ ಅಸ್ತರ್ ಅಂದರೆ ಬಟ್ಟೆ ಇರೋದಿಲ್ಲ, ಇದು ಆ್ಯಕ್ಚುಲಿ ಬ್ಯಾಗಲ್ಲಿ ಯೂಸ್ ಮಾಡುವಂಥ ಬಟ್ಟೆ ಇದೆ ಆ್ಯಕ್ಚುಲಿ. ಸೊ ಇದು ನಮ್ಮ ಹತ್ರ ಇದು 11 ಕಲರ್ ಇದೆ. ನೀವು ಬೇಕಂದ್ರೆ ಇದನ್ನು ಕೂಡ ತರಿಸ್ಕೋಬೋದು. ಸ್ಟಾಕಲ್ಲಿ ಇರೋದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸೊ ಇಲ್ಲಿ ಪಿಂಕ್ ಕಲರ್ ಇದೆ, ಒಂದು ಲೆಮನ್ ಇದೆ, ಒಂದು ಪಿಂಕ್ ಇದೆ. ಆ್ಯಂಡ್ ಇದೊಂದು ಕೂಡ ಬ್ರೌನ್ ಕಲರ್ ಕೂಡ ಇದೆ ನಮ್ಮ ಹತ್ರ, ಬಿಸ್ಕಿಟ್ ಕಲರ್ ಅಂತೂ ಕೂಡ ಹೇಳ್ತೀವಿ. ಸೊ ಇದು ಕೂಡ ಇದೆ. ಆ್ಯಂಡ್ ಇದೊಂದು ಕೂಡ ಬ್ಲ್ಯಾಕ್ ಕಲರ್ ಕೂಡ ಇದೆ ನಮ್ಮ ಹತ್ರ. ಬ್ಲ್ಯಾಕ್ ಕಲರ್ ಇದು ಬ್ಲ್ಯಾಕ್ ಕಲರ್ ಕೂಡ ಇದೆ. ಓಕೆ, ಸೊ ಬ್ಲ್ಯಾಕು ಇದೆ, ಬ್ರೌನ್ ಇದೆ, ಆ್ಯಂಡ್ ಪಿಂಕ್ ಇದೆ, ಆ್ಯಂಡ್ ಯೆಲ್ಲೋ ಕಲರ್ ಇದೆ. ಸೊ ಒಟ್ಟು ನಮ್ಮ ಹತ್ರ ಇರುವಂಥದ್ದು ಕಲರ್ಸ್ಗಳು ನೀವು ನೋಡ್ತಾ ಇದ್ದೀನಿ. ಇಷ್ಟು ಕಲರ್ಸ್ ಇದೆ. ಓಕೆ, ಸೊ ಬೇಕಂದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಬೇಕಂದ್ರೂ ನೀವು ಇದನ್ನು ನಮ್ಮ ಹತ್ರ ಹಾಕ್ಬೋದು. ಓಕೆ, ಆರ್ಡರ್ ಹಾಕ್ಬೋದು. ಸೊ ಅಫೋರ್ಡೆಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಬೇಕಂದರೆ ಇದನ್ನು ಕೂಡ ತೊಗೊಬೋದು. ಆ್ಯಂಡ್ ಇವಾಗ ಕಿಟ್ ಇರೋದು ಆ್ಯಕ್ಚುಲಿ ನಮ್ಮ ಹತ್ರ ಸ್ಟಾಕ್ ಇರೋದು ಇದು ಗ್ರೀನ್ ಕಲರ್ದು. ಸೊ ಇದ್ರದ್ದು ಫೋಟೋ ಹಾಕಿರ್ತೀನಿ ನಾನು ಎಕ್ಸಾಕ್ಟ್ಲಿ ಏನು ಕಲರ್ ಇದೆ ಅಂತ ಹೇಳಿ. ಇದು ಬೇಕು ಅಂತಂದರೆ ನೀವು ಇದನ್ನು ಕೂಡ 799 ರುಪೀಸ್ಗೆ ತೊಗೋಬೋದು. ಓಕೆ, ಕಂಪ್ಲೀಟ್ ಕಿಟ್ ಇರುತ್ತೆ. ಬಟ್ ಅದಕ್ಕೆ ಕೆಲವೊಂದು ಏನೋ ಎಕ್ಸ್ಟ್ರಾ ನಿಮಗೆ ಬೇಕಂದಾಗ ಕೆಲವೊಂದು ಬಟನ್ಸ್ ಆಯಿತು, ಹ್ಯಾಂಡಲ್ಸ್ ಆಯಿತು. ಸೊ ಆ ರೀತಿಯೆಲ್ಲ ನಾವು ಕೊಡ್ತಾ ಇದ್ದೀವಿ. ಇಲ್ಲ ನೀವು ಇದರಿಂದ ಹ್ಯಾಂಡಲ್ಸ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಕ್ರಿಯೇಟಿವಿಟಿ ನಿಮ್ಮ ಕೈಯಲ್ಲಿ ಇರುತ್ತೆ ಅಲ್ಲ. ಓಕೆ, ಸೊ ಇನ್ನೊಂದು ಪಿಂಕ್ ಕಲರ್ದು, ಇದನ್ನು ತುಂಬ ಜನ ಇಷ್ಟಪಟ್ಟಿದ್ರಿ. ಇದು ರೀಸ್ಟಾಕ್ ಇದೆ. ಸೊ 799 ರುಪೀಸ್ಗೆ ಸಿಗುತ್ತೆ. ಯಾರಿಗೆಲ್ಲ ಬೇಕು ಆದಷ್ಟು ಬೇಗನೆ ಆರ್ಡರ್ ಹಾಕಿ. ನಮ್ಮ ಹತ್ರ ಇರೋದು ತುಂಬಾ ಕೆಲವೇ ಕಿಟ್ಗಳಿದೆ, ಜಸ್ಟ್ 10 ಕಿಟ್ಸ್ ಮಾತ್ರ ಇದೆ. ಸೊ ನೆಕ್ಸ್ಟ್ ಮತ್ತೆ ಆರ್ಡರ್ ಹಾಕಿದರೆ ನೀವು ವೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಆ್ಯಂಡ್ ಲಾಸ್ಟ್ ಟೈಮು ನಿಮ್ಮೆಲ್ರಿಗೂ ಗೊತ್ತಿರಬೇಕು, ನಾನು ಇವಾಗ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಇದ್ರದ್ದು ಆ್ಯಕ್ಚುಲಿ ನಾನು ರಾತ್ರಿ ರೆಡಿ ಮಾಡಿದ್ದೀನಿ ಹೇರ್ ಬೋ ಇದೆ ಆ್ಯಕ್ಚುಲಿ. ಸೊ ಹೇರ್ ಬೋ ನೀವು ನೋಡ್ಬೋದು. ಸೊ ಯಾವ ರೀತಿ ಹೇರ್ ಬೋಸ್ಗಳು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಯಾಕಂದ್ರೆ ಸುಮಾರು ಜನರಿಗೆ ಅನಿಸುತ್ತೆ ಹೇರ್ ಬೋನ ಅಯ್ಯೋ ನಾನು ಮಾಡ್ಬೋದಲ್ವ ಅಂತ. ನಾನು ಹೇಳೋದು ಇಷ್ಟೇ, ಪ್ರೊಫೆಷ್ನಲಾಗಿ ಮಾಡಿದಾಗ ಏನಾಗುತ್ತೆ, ಕಾಂಪಿಟೇಷನ್ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಸುಮಾರು ಹೆಣ್ಮಕ್ಳದ್ದು ಒಂದೇ ಪ್ರಶ್ನೆ, ನಮಗೆ ಆರ್ಡರ್ ಸಿಗಲ್ಲ, ನಿಮಗೆ ಹೇಗೆ ಸಿಗುತ್ತೆ ಅಂತ. ಸೊ ನಿಮಗೆ ಪ್ರಾಡಕ್ಟ್ ನೋಡಿದ್ಮೇಲೆ ಅನಿಸ್ಬೋದು, ನಿಮ್ಮ ಪ್ರಾಡಕ್ಟು ನನ್ನ ಪ್ರಾಡಕ್ಟ್ನ ನೀವು ಕಂಪೇರ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ನಾವು ಪ್ರಾಡಕ್ಟ್ಗಳನ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ವಾ. ಸೊ ಇದು ಕೂಡ ನೀವು ನೋಡಿರ್ಬೋದು. ಇವಾಗ ನಾನು ರೀಲ್ ಹಾಕಿದ್ದೀನಿ, ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸೊ ಇದು ವೈಟ್ ಕಲರ್ದು ಡಬಲ್ ಲೇಯರ್ ಇದೆ, ಆ್ಯಂಡ್ ಇದು ಸಿಂಗಲ್ ಇದೆ. ಓಕೆನಾ. ಸೊ ಈ ರೀತಿ ನೀವು ರೆಡಿ ಮಾಡ್ಕೋಬೋದು ಪ್ರೊಫೆಷ್ನಲಾಗಿ ಹೇರ್ ಬೋಸ್ಗಳನ್ನು. ಸೊ ಇದನ್ನು ನಾನೇ ಸ್ವತಃವಾಗಿ ಮಾಡ್ತೀನಿ, ಯಾಕಂದರೆ ನಂಗೆ ಟೈಮ್ ಸಿಕ್ಕಾಗ ನಾನು ಈ ಕೆಲಸ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಹೇಗೆ ಅನಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ಆ್ಯಂಡ್ ಸ್ವಲ್ಪ ಇದ್ರದ್ದು ನಾನು ಓಪನ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ಇದರಿಂದ ಕ್ವಾಲಿಟಿ ಹೇಗಿರುತ್ತೆ ಅಂತ. ಯಾಕಂದರೆ ಮಾರ್ಕೆಟಿಂಗ್ ಅಂತ ಬಂದಾಗ, ಬಿಸ್ನೆಸ್ ಅಂತ ಬಂದಾಗ ಇವುಗಳನ್ನ ಸಿಂಪಲಾಗಿ ನೀವು ಹೊಲ್ಕೊಂಡು ನೀವು ಯೂಸ್ ಮಾಡ್ಬೋದು. ಬಟ್ ಆದರೆ ಮಾರ್ಕೆಟ್ ಅಂತ ಬಂದಾಗ, ನಾವು ಬಿಸ್ನೆಸ್ ಅಂತ ಮಾಡಬೇಕು ಅಂತ ಅಂದಾಗ, ಸೊ ಆವಾಗ ನಮಗೇನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಚೆನ್ನಾಗಿದೆಯಾ. ಸೊ ಇದೇ ರೀತಿಯೇ ನಾನೇನು ಮಾಡ್ತಾಯಿರ್ತೀನಿ, ಇವೆಲ್ಲ ಒಂದು ಹೇರ್ ಬೋಸ್ಗಳನ್ನು ಟೈಮ್ ಸಿಕ್ಕಾಗ ಮಾಡ್ತಾಯಿರ್ತೀನಿ. ಇದು ತುಂಬ ಟೈಮ್ ತೊಗೊಳ್ಳಲ್ಲ ನನಗೆ, ಜಸ್ಟ್ ಒಂದು ಅರ್ಧ ತಾಸಲ್ಲಿ ಸುಮಾರು ಐಟಮ್ಸ್ಗಳು ಮಾಡಿಬಿಡ್ತೀನಿ ನಾನು. ಓಕೆ, ಸೊ ಈ ರೀತಿ ನಾವು ಮಾಡ್ತೀವಿ. ಸೊ ಈ ರೀತಿ ಹೇಳ್ತಾ ಇರೋದು, ನಾನು ಹೇರ್ ಬೋಸ್ದು ಕ್ಲಾಸ್ ಕೂಡ ಓಪನ್ ಮಾಡಿದ್ದೆ. ಯಾಕೆ ಮಾಡಿದ್ದೀವಿ ಅಂದರೆ ಮಾಡಬೇಕಂತ ಅಲ್ಲ. ಸೊ ಸುಮಾರು ಹೆಣ್ಮಕ್ಳಿಗೆ ಏನಿಸುತ್ತೆ, ನಾವು ಹೇರ್ ಬೋಸ್ ಮಾಡ್ತಾಯಿದ್ವಿ, ನಮ್ಗೆ ಆರ್ಡ್ರ್ ಬರ್ತಾಯಿಲ್ಲ, ಹೇರ್ ಬೋಸ್ ಮಾಡ್ತಾಯಿದ್ವಿ, ಆರ್ಡ್ರ್ ಬರ್ತಾಯಿಲ್ಲ ಅಂತ ಕಾಮೆಂಟ್ ಮಾಡ್ತಾಯಿರ್ತೀನಿ, ಮೆಸೇಜ್ ಮಾಡ್ತಾಯಿರ್ತೀನಿ. ನನಗೆ ಸ್ವಲ್ಪ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ.
ಹೇರ್ ಬೋಸ್ ನೀವು ಮಾಡೋದು ಮಾರ್ಕೆಟಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಕೂಡ ಅದೇನೇ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಹೇರ್ ಬೋಸ್ಗಳನ್ನ ಅಕ್ಕಪಕ್ಕದಲ್ಲಿ ಯಾರಾದರೂ ಮಾಡ್ತಾ ಇದ್ದಾರಾ? ಸೊ ಇಲ್ಲ. ಆವಾಗ ಕಾಂಪಿಟೇಷನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ನಮಗೆ ಆರ್ಡರ್ಸ್ಗಳು ಬರುತ್ತೆ. ಸೊ ಕ್ಲಾಸ್ ಅಂತ ಬಂದಾಗ ಮೇನ್ ಅಂತಂದರೆ ಸುಮಾರು ಮಾಹಿತಿಗಳು ನಿಮ್ಗೆ ಗೊತ್ತಾಗುತ್ತೆ. ಆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ಕೂಡ ಸುಮಾರು ದಿನ ಹೋಗಿರುತ್ತೆ ನಮ್ಮದು ಆ್ಯಕ್ಚುಲಿ. ಸೊ ಇವಾಗ ಫೈನಲಿ ನಾನು ಕ್ಲಾಸನ್ನು ಅನೌನ್ಸ್ ಮಾಡಿದ್ದೀನಿ. ಬೇಕಂತಂದವರು ತೊಗೋಬೋದು, ಇಲ್ಲಾಂದರೆ ನಾರ್ಮಲಿ ನಾನು ಸ್ಟಿಚ್ ಮಾಡುವಾಗ ತೋರಿಸಿರ್ತೀನಿ, ಶಾರ್ಟ್ ವೀಡಿಯೋಸ್ ಅದು ಇದು ಬರ್ತಾ ಇರುತ್ತೆ. ಬಟ್ ಆದರೆ ಪ್ರೊಫೆಷ್ನಲಾಗಿ ನಾವು ಮಾರ್ಕೆಟಿಂಗ್ ಮಾಡ್ಕೋಬೇಕು, ನಮ್ಮದೇ ಆದಂಥ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಬೇಕಂದ್ರೆ ಸೊ ಡೆಫಿನೆಟ್ಲಿ ನೀವು ಕ್ಲಾಸನ್ನೇ ಅಟೆಂಡ್ ಮಾಡಬೇಕಾಗುತ್ತೆ. ನನ್ನ ಕ್ಲಾಸ್ ಅಟೆಂಡ್ ಮಾಡಿ ಅಂತ ನಾನು ಹೇಳಲ್ಲ, ಬೇರೆ ಯಾರ್ದಾದ್ರೂ ಕ್ಲಾಸ್ ನೀವು ಅಟೆಂಡ್ ಮಾಡಲೇಬೇಕು. ಯಾಕಂದರೆ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೋಬೇಕು ಕೂಡ. ನಾವು ಮಾರ್ಕೆಟಿಗೆ ಇಳಿಯೋಕ್ಕಿಂತ ಮುಂಚೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರಬೇಕು, ಅಂದಾಗ ಮಾತ್ರ ನಾನು ಮಾರ್ಕೆಟ್ಗೆ ಹೋಗ್ಬೋದಲ್ವಾ. ನಮ್ಗೆ ಆರ್ಡರ್ ಕೊಡಿ, ನಮ್ಮ ಪ್ರಾಡಕ್ಟ್ ಈ ರೀತಿ ಇದೆ ಅಂತ. ಸೊ ನಾರ್ಮಲಿ ಇವಾಗ ಆ ಪಕ್ಕದಲ್ಲಿ ಮಾಡೋದನ್ನು ನಾವು ಕೂಡ ಮಾಡಿ ಇದು ನಮ್ಗೆ ಆರ್ಡರ್ ಕೊಡಿ ಅಂದರೆ ಯಾರು ಕೊಡೋದಿಲ್ಲ ಆರ್ಡರ್. ಇದನ್ನು ನೀವು ಕೂಡ ಸ್ವಲ್ಪ ತಿಳ್ಕೊಬೇಕು. ಯಾಕಂದರೆ ನೀವು ಕೂಡ ಬೆಸ್ಟ್ ತೊಗೋತೀರಲ್ವಾ. ಸೊ ಅದೇ ರೀತಿ ಕಸ್ಟಮರ್ ಕೂಡ ಬೆಸ್ಟ್ ತೊಗೋತಾರೆ. ಹೀಗಾಗಿ ನಾನು ಹೇಳ್ತಾರದು ಮನೆಯಿಂದ ಯಾರೆಲ್ಲ ಹೆಣ್ಮಕ್ಳು ಏನಾದರೂ ಕೆಲಸ ಮಾಡಬೇಕು. ಮತ್ತು ಸ್ಕ್ರಂಚಿ ಅಂತಂದರೆ ಸ್ಕ್ರಂಚಿಯಲ್ಲಿ ಕೂಡ ಸುಮಾರು ಥರದ ವೆರೈಟೀಸ್ಗಳನ್ನ ನಾವು ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ. ಸ್ಕ್ರಂಚಿಯಲ್ಲಿ ಕೂಡ ಹೇಗಿರುತ್ತೆ ಅಂತಂದರೆ ಸುಮಾರು ಥರದ ವೆರೈಟೀಸ್ ಜೊತೆಗೆ ಬಟ್ಟೆ ನಾಲೆಜ್ ಆಯಿತು, ಫ್ಯಾಬ್ರಿಕ್ ನಾಲೆಜ್ ಆಯಿತು, ಪ್ರಾಪರ್ ರೀತಿಯಿಂದ ಯಾವ ರೀತಿ ಮಾಡಬೇಕು, ಓಕೆ, ಅದನ್ನೆಲ್ಲ ಮಾಹಿತಿ ನಿಮಗೆ ಕ್ಲಾಸಿಂದಲೇ ಗೊತ್ತಾಗುತ್ತೆ. ನಾರ್ಮಲಿ ನಿಮಗೆ ರೀಲ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಸ್ಕ್ರಂಚಿ ಬಗ್ಗೆ ಗೊತ್ತಾಗ್ಬೋದು, ನೋಡ್ಬೋದು, ಮಾಡ್ಬೋದು. ಬಟ್ ಅದೇ ಪರ್ಫೆಕ್ಟಾಗಿ ಬರಬೇಕು ಮತ್ತು ಕಾಂಪಿಟೇಷನ್ ಕಡಿಮೆ ಆಗಬೇಕು ಮಾರ್ಕೆಟಿಗೆ ನಮ್ಮ ಪ್ರಾಡಕ್ಟ್ ತೊಗೊಂಡು ಹೋದಾಗಂದಾಗ ಪ್ರಾಡಕ್ಟ್ ಚೆನ್ನಾಗಿರಬೇಕು. ಸೊ ಪ್ರಾಡಕ್ಟ್ ಚೆನ್ನಾಗಿರ್ಬೇಕಂದ್ರೆ ಇವಾಗಿನ ಒಂದು ಕಾಲಕ್ಕೆ ಹೇಗಿರಬೇಕು, ಸೊ ಮತ್ತು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಇವಾಗಿನ ಟೆಕ್ನಾಲಜಿನ ಹೇಗೆ ಬಳಸ್ಕೋಬೋದು, ಅದೆಲ್ಲ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇರ್ತೀವಿ. ಯಾಕಂದರೆ ಅದಕ್ಕೋಸ್ಕರ ಸಪ್ರೇಟಾಗಿ ಟೈಮ್ ಕೂಡ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನಿಮಗೂ ಗೊತ್ತಿರುತ್ತೆ ಟೈಮ್ ತುಂಬಾ ಎಲ್ಲರ ಹತ್ರ ಶಾರ್ಟೇಜ್ ಇರುತ್ತೆ. ಓಕೆ, ಸೊ ಅದರಲ್ಲೂ ಕೂಡ ನಾವು ಟೈಮ್ ತೆಗೆದಿರ್ತೀವಿ. ಆ್ಯಂಡ್ ಕ್ಲಾಸ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ 1 ವೀಕಲ್ಲಿ ಎಷ್ಟು ಕ್ಲಾಸ್ ತೊಗೋತೀವಿ ಅಂತ. ನಾವಿಲ್ಲಿ 1 ವೀಕಲ್ಲಿ 3 ಕ್ಲಾಸ್ ಇರುತ್ತೆ. ಒಂದು ನಿಮ್ಮದು ಪ್ರಾಕ್ಟೀಸ್ ಇರುತ್ತೆ. ನಾನು ಫಸ್ಟಿಗೆ ನಿಮಗೆ ಪ್ರಾಡಕ್ಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ನಿಮ್ಮದು ಪ್ರಾಕ್ಟೀಸ್ ಇರುತ್ತೆ. ಪ್ರಾಕ್ಟೀಸ್ ಅಂದರೆ ನೀವು ಮನೆಯಿಂದಲೇ ಮಾಡಬೇಕು. ಇದನ್ನು ಯಾವುದಾದ್ರೂ ಹಳೆ ಬಟ್ಟೆಯಿಂದ ಅಥವಾ ನಿಮ್ಮ ಹತ್ರ ನಿಮಗೆ ಆಲ್ರೆಡಿ ನಮ್ಮ ಹತ್ರ ಕಿಟ್ ತರಿಸ್ಕೊಂಡಿದ್ದರೆ ಕಿಟ್ಟಿಂದನೇ ಮಾಡಿ. ಇಲ್ಲಾಂದರೆ ನಾರ್ಮಲಿ ನೀವು ಫ್ಯಾಬ್ರಿಕ್ಕು ಅಥವಾ ಏನು ಹೇಳ್ತೀವಿ ಐಟಮ್ಸ್ ಅದರಿಂದ ಮಾಡಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ನನಗೂ ಕೂಡ ಸುಸ್ತಾಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಅದಾದ ನಂತರ ನೀವೇನು ಮಾಡೋಕ್ಕಂದ್ರೆ ಗ್ರೂಪ್ ಡಿಸ್ಕಷನ್ ಇರುತ್ತೆ ನಮ್ದು ಎಲ್ರದ್ದು. ಸೊ ಎಲ್ಲಿ ನಿಮಗೆ ಡಿಫಿಕಲ್ಟಿ ಬರ್ತಾ ಇದೆ, ನಿಮ್ಮ ಪ್ರಾಡಕ್ಟ್ ಫಿನಿಶಿಂಗ್ ಹೇಗೆ ಬಂದಿದೆ ನಾನು ಕೂಡ ಚೆಕ್ ಮಾಡ್ತೀನಿ. ಎಲ್ಲಿ ತಪ್ಪಾಗಿದೆ ಅದನ್ನು ನಾವು ಹೇಳ್ಕೊಡ್ತೀವಿ. ಮತ್ತು ನಿಮ್ಮ ಬ್ರ್ಯಾಂಡ್ ಬಗ್ಗೆ ಕೂಡ ನಾವು ಹೇಳಿದ್ವಿ. ನಿಮ್ಮ ಬ್ರ್ಯಾಂಡ್ ಅಂದರೆ ನಿಮ್ಮದೇ ಅಂತ ಒಂದು ಬ್ರ್ಯಾಂಡ್ ಹೆಸರು ಇಟ್ಕೊಳ್ಳಿ. ಆ ಬ್ರ್ಯಾಂಡ್ ಬಗ್ಗೆನೇ ನಾವು ಈ ರೀತಿ ಇವಾಗ ನಮ್ಮ ಬ್ರ್ಯಾಂಡ್ ಇದು ಅಲ್ವಾ, ನಮ್ಮ ಹೆಸರು ಆಲ್ರೆಡಿ ನಮ್ಮ ಬ್ರ್ಯಾಂಡ್ದೇ ನಾವು ಇದು ಮಾಡಿದ್ದೀವಿ. ಸೊ ಅದರದ್ದು ಕಾರ್ಡ್ ಕೂಡ ನಾವಿಲ್ಲಿ ಮಾಡಿಸಿರ್ತೀವಿ. ಸಪೋಸ್ ನಿಮಗೆ ಕಾರ್ಡ್ ಬೇಕಂತ ಈ ಒಂದು ಕ್ಲಾಸ್ ನಡೆಯೋಗ್ಲೇ ನೀವು ನಮಗೆ ಹೇಳಿದರೆ ನಾವು ಈ ಕಾರ್ಡ್ಸ್ಗಳನ್ನು ಕೂಡ ಮಾಡಿಸಿ ನಿಮ್ಮ ಮನೆಗೆ ಕಳಿಸ್ತೀವಿ. ಓಕೆ, ಶಿಪ್ ಮಾಡ್ತೀವಿ. ತುಂಬ ಕಾಸ್ಟ್ಲಿ ಇರೋದಿಲ್ಲ ಈ ಕಾರ್ಡ್ ತುಂಬಾ ನಿಮಗೆ ಕಡಿಮೆ ರೇಟಲ್ಲಿ ಮಾಡಿಸ್ಕೊಡ್ತೀವಿ. ಒಂದೊಂದು ಕಾರ್ಡ್ ನಿಮಗೆ 2 ರೂಪಾಯಿಗೆ 3 ರೂಪಾಯಿಗೆ ಸಿಕ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಪ್ರಾಡಕ್ಟು ಹಾಕಿದಾಗ. ಸೊ ಇವನ್ನೆಲ್ಲ ನಿಮ್ಮ ಕ್ಲಾಸಲ್ಲಿ ನಿಮಗೆ ಡಿಸೈನ್ಸ್ ಎಲ್ಲ ಹೇಗೆ ಮಾಡೋದು ಅಂತ ಕೂಡ ನಾನು ಬೇಕಂದ್ರೆ ಹೇಳ್ತೀನಿ. ಇಲ್ಲಾಂದರೆ ಕಾರ್ಡ್ಸ್ಗಳು ನಮ್ಮ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡಿಸ್ತೀವಿ. ಸೊ ನೀವು ಜಸ್ಟ್ ಆರ್ಡರ್ ಹಾಕಿದರೆ ನಿಮಗೆ ಈ ಕಾರ್ಡ್ಸ್ಗಳು ಸಿಗುತ್ತೆ. ನಿಮ್ಮ ಪ್ರಾಡಕ್ಟ್ ರೆಡಿ ಆದಮೇಲೆ ನೀವು ಸೀದಾ ಹೋಗಿ ಮಾರ್ಕೆಟಿಗೆ ನೀವು ನಿಮ್ಮ ಆರ್ಡರ್ಸ್ಗಳನ್ನ ಕೇಳ್ಬೋದು. ಓಕೆನಾ. ಸೊ ಸುಮಾರು ಇನ್ನೂ ಮಾಹಿತಿಗಳಿರುತ್ತೆ. ನಾನು ಅದೊಂದು ಲೀಸ್ಟ್ ಮಾಡಿದ್ದೀನಿ ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತೀವಿ ಅಂತ. ಕೆಲವೊಂದು ಪ್ರಾಡಕ್ಟ್ಗಳು ನಾವೇನು ಹೇಳ್ಕೊಟ್ಟಿರ್ತೀವಿ ಅದಾದಂಥ ಮಾರ್ಕೆಟಿಂಗ್ ಮೇನ್ ಇರುತ್ತೆ. ಮಾರ್ಕೆಟಿಂಗಲ್ಲಿ ಸುಮಾರು ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಏನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ ನಮಗೆ ಕೊಟ್ಟಿರೋಂಥ ನಂಬರಿಗೆ ವಾಟ್ಸಪ್ ಮಾಡಿ ನಮಗೆ ಈ ಕ್ಲಾಸ್ ಮಾಡಬೇಕು ಅಂತ. ಸ್ಕ್ರಂಚಿ, ಹೇರ್ ಬೋ ಆ್ಯಂಡ್ ಬ್ಯಾಗ್ ಈ 3 ಕ್ಲಾಸ್ ಸದ್ಯಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ ಸ್ನೇಹಿತರೆ. ಆ್ಯಂಡ್ ಯಾರೆಲ್ಲ ನಿಮಗೆಲ್ಲ ಗೊತ್ತಿರೋ ಯಾರಾದರೂ ಹೆಣ್ಮಕ್ಳು ಇದ್ದಾರೆ ಮನೇಲಿ ಏನಾದರೂ ಕೆಲಸ ಮಾಡ್ತೀವಿ ಅಂತ ಅನ್ನೋರಿದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಆ್ಯಂಡ್ ನಾನು ಇನ್ಸ್ಟಾಗ್ರಾಮದ್ದು ಲಿಂಕ್ ಶೇರ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸುಮಾರು ನನ್ನ ಟ್ಯುಟೋರಿಯಲ್ಸ್ಗಳು ಶೇರ್ ಮಾಡ್ತೀನಿ. ಇವೆಲ್ಲ ಐಟಮ್ಸ್ಗಳು ಮಾಡೋದು ಸ್ವಲ್ಪ ನಿಮ್ಗೆ ಐಡಿಯಾ ಬರುತ್ತೆ ಅಂತಂದರೆ ನೀವು ಅದನ್ನು ಮಾಡ್ಕೋಬೋದು ಅಂತ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇದೊಂದು ಮಾಹಿತಿ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಫ್ರೀ ಕಿಟ್ಗೋಸ್ಕರ ಇಲ್ಲಿ ಕೊಡ್ತಾರೆ ಅಂತ ನಂಬರು 2. ಓಕೆ, ಸೊ 2 ನಂಬರು ಆದಷ್ಟು ಬೇಗನೆ ಹಾಕಿ. ಯಾಕಂದರೆ ಇನ್ನೇನು 15 ಡೇಸ್ ಆಗೋಕ್ಕೆ ಬಂತು. ಸೊ ಹೀಗಾಗಿ ಆದಷ್ಟು ಬೇಗನೆ ಯಾರು ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಓಕೆ, ಸೊ ಮುಂದಿನದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಅಭಿಪ್ರಾಯ ಕೂಡ ನನಗೆ ತಿಳಿಸಿ. ಮತ್ತು ಏನಾದರೂ ಸಜೆಷನ್ ಇದೆ ನಿಮ್ಮ ಹತ್ರ ಈ ಒಂದು ನನ್ನ ಕೆಲಸದ ಬಗ್ಗೆ ಅಂದರೆ ಪ್ಲೀಸ್ ನಿಮ್ಮ ಸಜೆಷನ್ ಕೂಡ ನನಗೆ ತಿಳಿಸಿ. ಆ್ಯಂಡ್ ಖಂಡಿತವಾಗ್ಲೂ ಸೊ ಅದನ್ನು ಕೂಡ ನಾನು ಫಾಲೋ ಮಾಡ್ತೀನಿ. ಓಕೆನಾ. ಸೊ ಮುಂದಿನದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.